ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾನಸ. ಎಲ್ಲರೂ ಚೆನ್ನಾಗಿದ್ದೀರಾ? ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಅಮ್ಮನ ಮನೆಗೆ ಹೋಗಿದ್ವಲ್ಲ ಊರ ಹಬ್ಬ ಅಂತ. ಅಲ್ಲಿ ಊರ ಹಬ್ಬ ಹೇಗೆ ನಡೀತು, ಮನೆಗೆ ಯಾರೆಲ್ಲ ಬಂದಿದ್ರು ಅಂತ ನೋಡಿಸ್ತೀನಿ ನೋಡಿ. ಮನೆ ಪಕ್ಕದಲ್ಲೇ ಗಂಗಮ್ಮ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಎಲ್ಲ ನೋಡ್ಕೊಂಬಂದೆ. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, 2 ಕಣ್ಣು ಸಾಕಾಗ್ತಾಯಿಲ್ಲ ನೋಡೋದಕ್ಕೆ. ಮನೆಗೆ ನೆಂಟರು ಬಂದಿದ್ದರು, ನಮ್ಮ ಸೋದರತ್ತೆ ಮತ್ತು ಅವ್ರ ಮಗ. ನೋಡಿ ಹಾಯ್ ಹೇಳಿ ಅಂದರೆ ಹೇಳ್ತಾ ಇದ್ದಾರೆ. ಅಮ್ಮ ಅಂತಲೇ ಕರಿತೀನಿ, ಅತ್ತೆ ಅಂತೇನು ಕರಿಯಲ್ಲ. ಅಮ್ಮ ಹಾಯ್ ಹೇಳಿದ್ದಕ್ಕೆ ಹೇಳಿದರು. ನನ್ನ ಮಗಳನ್ನ ಹಾಯ್ ಹೇಳೋ ಅಂದಿದ್ದಕ್ಕೆ ಇಲ್ಲ ಅಂತ ಹಠ ಮಾಡ್ತಾಯಿದ್ಲು. ಚಿಕ್ಕ ಮಕ್ಕಳಂದರೆ ಹಂಗೆ ಅಲ್ವಾ, ಹಠ ಮಾಡ್ತಾನೆ ಇರ್ತಾರೆ, ಇರೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ದೇವಸ್ಥಾನ ಹತ್ರ ಗಂಗಮ್ಮ ದೇವಿಗೆ ತಂಬಿಟ್ಟನ್ನ ಆರತಿ ದೀಪನ ತಗೊಂಬರ್ತಾರೆ. ನೋಡಿ ಈ ಥರ ದೇವಸ್ಥಾನನ 3 ಸುತ್ತು ಹಾಕಬೇಕು. ಫಸ್ಟ್ ಮುಂದೆ ಇವರು ತಮಟೆ ಅವ್ರು ಬರ್ತಾರೆ. ತಮಟೆ ಅವ್ರ ಹಿಂದ್ಗಡೆ ಪೂಜೆ ಮಾಡೋರು ಕುರಿನ ಕರ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಹಿಂದ್ಗಡೆ ಎಲ್ಲ ಹೆಂಗಸರೆಲ್ಲ ತಂಬಿಟ್ಟಿನ ದೀಪ ಆರತಿ ತೊಗೊಂಡು ಬರ್ತಾ ಇರ್ತಾರೆ. ಈ ಥರ 3 ರೌಂಡ್ ಹಾಕಬೇಕು. 3 ಸುತ್ತ ಹಾಕಿದ್ಮೇಲೆ ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡು ಅಲ್ಲೇ ಇರ್ತಾರೆ. ಪೂಜೆ ಮಾಡೋ ತನಕನೂ ಅಲ್ಲೇ ಇರಬೇಕು. ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಎಲ್ಲರೂ. ಸ್ವಲ್ಪ ಜನ ನೋಡ್ತಿದ್ದಾರೆ, ಇನ್ನು ಸ್ವಲ್ಪ ಜನ ನೋಡ್ತಿಲ್ಲ. ಯಾರೂ ಅಷ್ಟೊಂದು ಅಬ್ಸರ್ವೇಷನ್ ಮಾಡಲ್ಲ. ನಾನು ಹೋಗೋದಕ್ಕಾಗಿರೋ ನನ್ನ ಮಗಳಿರೋದ್ರಿಂದ ಅವ್ರು ಇರೋಲ್ಲ, ಅಷ್ಟು ಸುತ್ತ ಹಾಕೋದಕ್ಕಾಗಲ್ಲ ಅಂತ ಹೋಗಲಿಲ್ಲ. ಅದಕ್ಕೆ ಮನೆ ಹತ್ರನೇ ಸಂಧಿಯಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಯಾರೂ ಅಷ್ಟೊಂದು ಅಬ್ಸರ್ವೇಷನ್ ಏನು ಮಾಡೋದಿಲ್ಲ. ಸೊ ಮುಂದೆ ಹೋಗ್ತಾ ಇರ್ತಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಚೆನ್ನಾಗಿ ಬಂದಿದ್ದಾರೆ ಅಂತ ಎಲ್ಲರೂ. ಹೀಗೆ ಬರ್ತಾಯಿದ್ದು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬರ್ತಾರೆ. ಇವಾಗ ಅಮ್ಮ ಎಲ್ಲಿದ್ದಾರೆ ಅಂತ ಕಾಣಿಸ್ತಿಲ್ಲ, ನೋಡ್ತಾ ಇದ್ದೀನಿ ಎಲ್ಲಿದ್ದಾರೋ ಏನೋ. ಚಿಕ್ಕಮ್ಮ ಅವ್ರು ಬರ್ತಾಯಿದ್ದಾರೆ, ಅವ್ರು ಮಾತ್ರ ಕಾಣಿಸ್ತಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲರೂ ಹೋದ್ಮೇಲೆ ಮತ್ತೆ 3 ಸುತ್ತ ಆದಮೇಲೆ ಒಳಗಡೆ ಹೋಗೋದು, ಇಲ್ಲಾಂದರೆ ಹೋಗೋದಿಲ್ಲ. ಎಲ್ಲ ಕಂಪ್ಲೀಟ್ 3 ಸುತ್ತ ಆಗಲೇಬೇಕು. ನೋಡಿ ನಮ್ಮ ಚಿಕ್ಕಮ್ಮ ಬಂದರು, ಹಾಯ್ ಹೇಳ್ತಾ ಇದ್ದಾರೆ, ಹೋಗ್ತಿದ್ದಾರೆ. ಹಾಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ. ಯಾಕೆ ಬರಲಿಲ್ವಾ, ಮಗು ಎಲ್ಲಿದ್ದಾಳೆ ಅಂತ, ಮಲಗಿದ್ದಾಳೆ ಅಂತ ಹೇಳ್ತಿದ್ದೆ. ಇನ್ನೇನು ಒಂದು ಸುತ್ತು ಕಂಪ್ಲೀಟ್ ಆಯಿತು, 2ನೇ ಸುತ್ತಿಗೆಲ್ಲ ಇನ್ನು ಸ್ಟಾರ್ಟ್ ಆಗ್ತಾರೆ ಆ ಕಡೆಯಿಂದನೇ. ಇವರು ಇಲ್ಲ ಅಷ್ಟು ಹೋಗ್ತಾ ಇದ್ದಾರೆ. ಮತ್ತು ಇನ್ನು ದೇವಸ್ಥಾನ ನನಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ, ನೋಡ್ಕೊಳ್ಳೋಣ ಅಂತ. ದೇವಸ್ಥಾನ ಗೋಪುರ ಆ ಕಡೆ ಎಲ್ಲನೂ ನೋಡ್ತಾ ಇದ್ದೆ. ಸರಿ ಒಂದ್ಸಲ ವೀಡಿಯೋ ಮಾಡಿಕೊಂಡು ಹೋಗೋಣ, ಇನ್ನು ಒಳಗಡೆ ಹೋಗಿ ನನ್ನ ಮಗಳು ಮಲಗಿದ್ದಾಳೆ, ಎದ್ದು ಬಿಡ್ತಾಳೆ ಅಂತ ನೋಡ್ತಾ ಇದ್ದೆ. ಇನ್ನೇನು ಕಂಪ್ಲೀಟ್ ಆಯಿತು, ಎಲ್ಲ ಆಯಿತು. ಇನ್ನೇನು ಸಾಯಂಕಾಲ ನಾವು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ರೆಡಿ ಆಗ್ತಾಯಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ನೋಡಿ 2ನೇ ಸುತ್ತೂ ಸ್ಟಾರ್ಟ್ ಆಯಿತು. ಇವಾಗ ಇನ್ನೊಂದ್ಸಲ ಹಂಗೆ ಇನ್ನೊಂದು ಸುತ್ತು ಹಾಕಿಬಿಟ್ಟು ಹೋಗ್ತಾರೆ. ಎಲ್ಲ ಹೋಗಿ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಆರತಿ ಎಲ್ಲ ಬೆಳಗ್ಬಿಟ್ಟು ಮತ್ತೆ ಬರ್ತಾರೆ. ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೋಗಿ ನಾವು ನಮಸ್ಕಾರ ಮಾಡ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಗೊತ್ತಿರೋರು ಬಂದರೆ ಅವರೇ ಪೂಜೆ ಮಾಡ್ತಾಯಿದ್ರು. ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಸರಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವೀಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.